ಅಪ್ಪ, ನೀವು ಹೆದರಬೇಡಿ, ನಾನು ಸುಖವಾಗಿಯೇ ಇದ್ದೇನೆ ಎಂದು ಹೇಳಿದ್ಲು. ಮಹೇಶ್ ಸುಮ್ಮನೆ ಕೂಡಲಿಲ್ಲ. ದೇಶಪಾಂಡೆಗೆ ಕಾಗದ ಬರೆದು ಶಿವಸ್ವಾಮಿ ಇಲ್ಲಿಗೆ ಬಂದು ಹತಾಟನೆ ಹೊರಟೋದ ಸಂಗತಿ ತಿಳಿಸಿ ಅವನು ಮತ್ತೆ ಮುಂಬೈಗೆ ಬಂದರೆ ನನಗೆ ತಂತಿ ಕೊಡಬೇಕು ಎಂದು ಕೇಳಿಕೊಂಡ. ಶಿವಸ್ವಾಮಿಗೆ ಏನಾಗಿಯೋ ಗೊತ್ತಿಲ್ಲ. ಅಷ್ಟು ದಿನ ಜೊತೆಯಲ್ಲಿದ್ದರೂ ಅವನ ಅಡಿ ಆಳ ತಿಳಿದಿಲ್ಲ. ಇಲ್ಲಿಗೆ ಬಂದ. ಬಲವಂತವಾಗಿ ನಾನೇ ಅವನನ್ನು ಅಟ್ಟಿದೆ. ಅಲ್ಲಿಯೇ ಒಂದು ಕೆಲಸ ಹಿಡಿದು ಸಂಸಾರಿಯಾಗುವಂತೆ ಹೇಳಿದೆ. ಒಂದು ಹೆಣ್ಣು ಮಗುವಿನ ಬಾಳನ್ನು ಬೆಳಗಬೇಕು ಎಂದು ಒತ್ತಾಯದಿಂದ ತಿಳಿಸಿದೆ. ಆದರೆ ಅವನು ಹೀಗೆ ಹೋಗ್ಬಹುದೆಂದು ನಾನು ಕ್ಷಣ ಮಾತ್ರವೂ ಶಂಕಿಸಲಿಲ್ಲ. ಅವನು ಪುನಃ ಇಲ್ಲಿಗೆ ಬಂದಿಲ್ಲ, ಬರಲಾರ. ಬಹುಶಃ ಅವನಿಗೆ ಸ್ವಾಮಿ ಎಂದು ಯಾಕಾದರೂ ಹೆಸರಿಟ್ರು. ಅವನ ವಿಚಾರಕ್ಕೆ ನಿಮ್ಮಷ್ಟೇ ನಾನು ಕತ್ತಲೆಯಲ್ಲಿದ್ದೇನೆ. ತಂಗಿಗೆ ಸಮಾಧಾನ ಹೇಳಿ. ದೇಶಪಾಂಡೆಯ ಉತ್ತರ ಬಂತು. ರಮೇಶನಿಗೆ ನಡೆದುದನ್ನೆಲ್ಲ ತಿಳಿಸಿ ಕಾಗದ ಹಾಕಿದ. ತಂಗಿಯ ವಿಷಯಕ್ಕೆ ಅವನ ಹೊಣೆಯೂ ಇದೆ. ಇರುವ ವಿಷಯ ಮುಚ್ಚುಮರೆ ಇಲ್ಲದೆ ತಿಳಿಸೋದೇ ಒಳ್ಳೆಯದು ಎನಿಸಿತು ಮಹೇಶನಿಗೆ. ಒಂದು ಬೆಳಗ್ಗೆ ಸುಭದ್ರ ವಸಂತಾಳ ಮನೆಗೆ ಉತ್ಸಾಹದಿಂದ ನಗುತ್ತಾ ನುಗ್ಗಿದ್ಲು. ವಸಂತ ಎಂದು ಕೂಗುತ್ತಲೇ ಒಳಗೆ ಬಂದ್ಲು. ಸೀರೆಯ ನೆರಿಗೆಯನ್ನು ಮೇಲೆತ್ತಿ ಸೊಂಟಕ್ಕೆ ಸಿಕ್ಕಿಸಿ ಬಕೆಟ್ನಲ್ಲಿದ್ದ ಸೋಪಿನ ನೊರೆಯಲ್ಲಿ ಕೊಳೆ ಬಟ್ಟೆಗಳನ್ನು ನೆನೆಸುತ್ತಿದ್ದ ವಸಂತ ಗೆಳತಿಯನ್ನು ನೋಡಿ ಕೇಳಿದ್ಲು. ಓ, ಇವತ್ತು ನನ್ನ ನೆನಪು ಬಂತೆ. ನೀನು ಊರಿನಲ್ಲಿ ಇಲ್ವೇನೋ ಅಂತಿದ್ದೆ. ಆ ಮಾತು ನಾನು ಹೇಳಬೇಕು. ನೀನು ಇರೋದಿಲ್ಲ ಎಂದ್ಕೊಂಡೆ ಬಂದೆ. ಏನಾದರೂ ಅನ್ಕೋ, ಅಂತೂ ಬಂದಿಯಲ್ಲ, ಅದು ಮುಖ್ಯ. ಕಾರಣವಿತ್ತು ಬಂದೆ. ಏನು ಕಾರಣವೋ? ಓಹೋ, ನಿನ್ಗೆ ಅದು ನೆನಪಿಲ್ಲ. ಇವತ್ತು ರಿಸಲ್ಟ್ ಬಂದಿದೆ. ರಿಸಲ್ಟಾ? ಯಾರ್ದು? ಲಕ್ಷಣವಾಯಿತು. ನಾವಿಬ್ಬರು ಕಾಲೇಜಿಗೆ ಹೋಗಿದ್ವಿ, ಪರೀಕ್ಷೆ ಕೂತಿದ್ವಿ ಅನ್ನೋದಾದರೂ ನೆನಪಿದೆಯೋ? ಮರೆತಿಲ್ಲ. ಏನೇ ಆದರೂ ಕ್ಲಾಸ್ ಪರೀಕ್ಷೆ. ಆದ್ರೇನು, ಪಾಸಾಗಿದ್ದರೆ ಹಿಂದೆ ಉಳಿಯೋದೆ. ಅಂದರೆ ನಿನಗೇನು ಪಾಸೋ ಅಥವಾ? ಇಬ್ಬರಿಗೂ ಪಾಸಾಗಿದೆ. ಕಾಲೇಜಿನಿಂದ ನೆಟ್ಟಿಗೆ ಇಲ್ಲಿಗೆ ಬಂದೆ. ಫೇಲ್ ಆಗಿದ್ರೆ ಬರ್ತಾ ಇರಲಿಲ್ಲ, ಸುಭದ್ರ ಹೆಮ್ಮೆಯಿಂದ ಹೇಳಿದ್ಲು. ಮಾಡ್ತಿದ್ದ ಕೆಲಸವನ್ನು ಮುಗಿಸಿ ವಸಂತ ನೆಟ್ಟಿಗೆ ನಿಂತು ಹೌದಾ ಎಂದ್ಲು. ಈ ಗಳಿಗೆಯಲ್ಲಿ ಅವಳಿಗೂ ಸಂತೋಷವಾಯಿತು. ಸೋಮವಾರದಿಂದ ಕಾಲೇಜು ಮತ್ತೆ ಆರಂಭ. ಬರ್ತೀತಾನೆ? ಸುಭದ್ರ ಕೇಳಿದ್ಲು. ಬರ್ತೀನಿ. ನಿಂತೆ ಇದೆಯಲ್ಲ, ಸ್ವಲ್ಪ ಕಾಫಿನಾದರೂ ಕೊಡ್ತೀನಿ. ಒಳ್ಳೆಯ ಸುದ್ದಿ ತಂದಿದೀಯಾ? ಬೇಡ, ಈಗ ತಾನೇ ಆಗಿದೆ. ಸೋಮವಾರ ಬರ್ತೀನಿ. ಸುಭದ್ರ ಬಂದಂತೆ ಹೊರಟೋದ್ಲು. ಸೋಮವಾರ ವಸಂತ ಬೇಗ ಊಟ ಮುಗಿಸಿ ಸುಭದ್ರನಿಗಾಗಿ ಕಾಯುತ್ತಿದ್ಲು. ಹೊರಗೆ ಹೋಗಿದ್ದ ಸುಬ್ಬಣ್ಣ ಬಂದವರು ಮಗಳ ಹೊರಗೆ ಹೊರಡಲು ತಯಾರಾಗಿದ್ದುದನ್ನು ನೋಡಿ ಕಾಲೇಜ್ ಆರಂಭವಾಯಿತೆ ಎಂದರು. ಇವತ್ತಿನಿಂದ ಆರಂಭ. ನಿನ್ನ ಫಲಿತಾಂಶ ಬಂದದ್ದೇ ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿರಲಿಲ್ಲ. ಸುಭದ್ರ ಬಂದು ಹೇಳಿದ್ಲು. ನನಗೆ ಹೇಳಲೇ ಇಲ್ಲ ನೀನು? ಪಾಸ್ ಆದದ್ದು ಸಂತೋಷ, ಹೋಗ್ಬಾಮ ಎಂದರು. ಮನದ ಅಳಲಿನ ಪ್ರತೀಕದಂತೆ ನಿಟ್ಟುಸಿರು ಹೊರಬಂತು. ಅಳಿಯ ಬಂದ. ಮಗಳು ಎಲ್ಲರಂತೆ ಸಂಸಾರ ಮಾಡಿಕೊಂಡು ಸೂಕ್ತವಾಗಿರ್ತಾಳೆ ಎಂದೆಲ್ಲ ಕನಸು ಕಂಡಿದ್ರು. ಅವಳ ಓದಿನ ವಿಚಾರ ಅವರ ಮನಸ್ಸಿನಿಂದ ದೂರವಾಗಿತ್ತು. ಅಂದು ಮಹತ್ವ ಕಳ್ಕೊಂಡು ಹಿಮ್ಮದಿಗೆ ಸೇರಿದ್ದ ಇಂದಿನ ಪ್ರಶ್ನೆ ಇಂದು ಮುಂದೆ ಬಂದು ವಿಜೃಂಭಿಸಿತು. ಅವಳು ಓದಲೇಬೇಕು. ಓದಿ ತನ್ನ ಕಾಲ ಮೇಲೆ ನಿಂತು ಸ್ವಾತಂತ್ರ್ಯವಾಗಿ ತನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು. ಈಗ ಅದು ಅಗತ್ಯ. ಹಾಗೆ ಮಾಡದೆ ವಿಧಿ ಇಲ್ಲ. ಸುಬ್ಬಣ್ಣ ಕೋಲ್ ಹೊರ್ಕೊಂಡು ನಿಧಾನವಾಗಿ ತಮ್ಮ ಕೋಣೆಗೆ ಹೋದರು. ಹಠಾತ್ವಾಗಿ ಅವರಿಗೆ ಮುಪ್ಪು ಆವರಿಸಿ ಬಂತು. ಸುಭದ್ರ ಬಂದ ಕೂಡಲೇ ವಸಂತ ಗೆಲುವಿನಿಂದಲೇ ಅವಳೊಡನೆ ಬೀದಿಗಿಳಿದ್ಲು. ಮಾತನಾಡುತ್ತಾ ಇಬ್ಬರು ಹೆಜ್ಜೆ ಹಾಕಿದ್ರು. ವಸಂತ ನೆಲವನ್ನೇ ನೋಡುತ್ತಾ ನಡೆದ್ಲು. ಎಡಬಲ ತಿರುಗಿ ನೋಡುವ ಧೈರ್ಯ ಅವಳಿಗಿರಲಿಲ್ಲ. ಬೆಳಗ್ಗೆಯಿಂದ ಅವಳ ಮನಸ್ಸಿನಲ್ಲಿ ದೊಡ್ಡ ಹೋರಾಟವೇ ನಡೆದಿತ್ತು. ನೆರೆಹೊರೆಯವರ ನಾಲಿಗೆಗೆ ತಾನು ಆಹಾರವಾಗಬೇಕೆಂದು ಅವಳಿಗೆ ತಿಳಿಯದೆ ಗಂಡನೊಂದಿಗೆ ತಿರುಗಾಡಲು ದಿನಕ್ಕೊಂದು ಹೊಸ ಸೀರೆ ಉಟ್ಟು ಹೋಗುತ್ತಿದ್ದಾಗ ಹಸೂಯಿಯಿಂದ ಕಿಟಕಿಯ ಸಂದಿಯಲ್ಲಿ ಇಣುಕಿದ ನೋಟ. ಇಂದು ಬಿಳಿಯ ಸೀರೆ ಉಟ್ಟು ಪುಸ್ತಕ ಹಿಡಿದಿದ್ದ ಅವಳತ್ತ ಹಾಸ್ಯದ ನೋಟ, ಕೊಂಕು ಮಾತು ಎಸೆಯಿತು. ಇವಳ 4 ದಿನದ ಹೋರಾಟ ಮುಗಿತಲ್ಲ ಎನ್ನುವಂತಿತ್ತು. ಅವರ ಮುಖದಲ್ಲಿ ಮೂಡಿದ ನಗು. ಅದನ್ನು ನಿರೀಕ್ಷಿಸಿ ವಸಂತ ಹೊರಗೆ ಬಂದೇ ಇರಲಿಲ್ಲ. ಮನೆಯವರು ತಾವಾಗಿ ಯಾವ ಮಾತನ್ನು ಆಡದಿದ್ರೂ ಇಂತಹ ಸುದ್ದಿ ಹರಡೋದು ಬೇಗ. ಕುತೂಹಲದಿಂದ ನೆರೆಯವರಿಗೆ ಎಲ್ಲ ಗೊತ್ತಾಗಿತ್ತು. 10 ಜನ 10 ತರಹ ಮಾತನಾಡಿ ನಾಲಿಗೆ ತಂಪು ಮಾಡಿಕೊಂಡ್ರು. ಕನಿಕರ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳದೆ ನಿರ್ಲಿಪ್ತಳಂತೆ ನಡ್ಕೊಂಡ್ರು. ಅವಳ ಚೈತನ್ಯ ಮಂಕಾಗಿದೆ. ಅಲಂಕಾರದಲ್ಲಿ ಆಸಕ್ತಿ ಇಲ್ಲ.
ಹೊರಗೆ ಜನರ ನಡುವೆ ಹೋಗಬೇಕಾದ್ರೆ ಎಷ್ಟು ಅಗತ್ಯವೋ ಅಷ್ಟೇ ಪರಿಷ್ಕಾರ. ಒಂದೊಂದೇ ಒಡವೆಗಳ ಪೆಟ್ಟಿಗೆಯನ್ನು ಸೇರಿದವು. ಒಳ್ಳೆಯ ಸೀರೆಗಳು ಅಷ್ಟೆ. ಉಡೋದು ಬಿಳಿಯ ಸೀರೆ. ಎದೆಗೆ ಪುಸ್ತಕ ಅವಚಿಕೊಂಡು ಕಾಲೇಜು ಯಾತ್ರೆ ಸಾಕ್ತಿತ್ತು. ಮನೆಯಲ್ಲಿ ಕೆಲಸ, ಬಂದವರೊಡನೆ ಮಾತು, ಮಾತಿನೊಡನೆ ಬೆರೆತು ಹಗುರವಾದ ನಗು. ಅವಳ ಸಂದರ್ಭಕ್ಕೆ ಹೊಂದಿಕೊಂಡ ಬಗ್ಗೆ ಇದ್ದವರ ಮನಸ್ಸನ್ನು ಹಗುರವಾಗಿಸಿತು. ಆಗಿನ ತನ್ನ ಬೇಸರಕ್ಕೆ ಮಾತಿನ ರೂಪು ಕೊಡುತ್ತಿದ್ದವಳು ವಿಮಲಾ ಒಬ್ಬಳೆ. ಅದು ಸಹಜವೇ ಎಂದ್ಕೊಂಡು ಅದಕ್ಕೂ ಮನಸ್ಸು ಒಗ್ಗಿಸಿಕೊಂಡಿದ್ಲು ವಸಂತ. ರಂಗದ ಮೇಲೆ ಅಭಿನಯಿಸುವ ಪಾತ್ರದಂತೆ ಇಡೀ ದಿನವನ್ನು ಕಳೆದು ರಾತ್ರಿ ತನ್ನ ಕೋಣೆಯಲ್ಲಿ ಹಾಸಿಗೆಯಲ್ಲಿ ಹುರುಳಿದಾಗ ಬಣ್ಣವನ್ನು ತೊಳೆದು ನಿಜ ಬದುಕನ್ನು ಆರಂಭಿಸಿದ ಭಾವ ಅವಳಿಗೆ. ಇಲ್ಲಿ ಪ್ರೇಕ್ಷಕರ ಹಾವಳಿ ಇಲ್ಲ. ಯಾರನ್ನು ಸಂತೋಷಪಡಿಸಬೇಕಾದ ಅಗತ್ಯವೂ ಇಲ್ಲ. ತನ್ನ ನೋವು ನಲಿವುಗಳನ್ನು ಧಾರಾಳವಾಗಿ ಹರಿಬಿಡುವ ಸದವಕಾಶ. ಮನಸ್ಸಿಗೆ ರೆಕ್ಕೆ ಮೂಡಿ ಭೂತ ಭವಿಷ್ಯಗಳ ಬಾನಿನಲ್ಲಿ ಸ್ವಚ್ಛವಾಗಿ ವಿಹರಿಸುತ್ತಿತ್ತು. ಹಾಸಿಗೆಯನ್ನು ಬಿಡಿಸಿ ವಸಂತ ಅದರ ಮೇಲೆ ಮೈ ಚೆಲ್ಲದ್ಲು. ಕೋಣೆಯಲ್ಲಿ ಅವಳೊಬ್ಬಳೆ. ಶಿವಸ್ವಾಮಿ ಬಂದಾಗ ಬೇರೆ ಮಲಗಲು ಅಭ್ಯಾಸವಾಗಿದ್ದ ರಾಜು ಅದನ್ನೇ ಮುಂದುವರೆಸಿದ. ತಾನೇನೋ ತಪ್ಪು ಮಾಡಿದೆ, ಅವರ್ಯಾಕೆ ನನಗೆ ಹೇಳದೆ ಈಗ ವಂಚಿಸಿ ಹೊರಟು ಹೋದ್ರು? ಅವರ ಕಷ್ಟ ತೊಂದರೆ ಏನಿತ್ತೋ ಕೇಳಿದ್ರೆ ಹೇಳಲಿಲ್ಲ. ಎಲ್ಲ ವಿಚಾರಕ್ಕೂ ಕತ್ತಲಲ್ಲೇ ಇಟ್ರು. ಮದುವೆಯಾಗಿ ಗಂಡನಿದ್ರು ಈ ರೀತಿ ಬಾಳಬೇಕಾದದ್ದು ಯಾವ ಶಾಪವೋ? ಈ ಪ್ರಶ್ನೆ ದಿನಾವೂ ಕಾಡ್ತಿತ್ತು. ಅದನ್ನು ಯೋಚಿಸುತ್ತಲೇ ನಿದ್ರೆಯ ಆಳಕ್ಕೆ ಇಳಿಯುತ್ತಿದ್ಲು. ಹಾಸಿಗೆಯಿಂದ ಎದ್ದ ಕೂಡಲೇ ಶಿವಸ್ವಾಮಿಯ ಕಿಟ್ಟು ಕಣ್ಣಿಗೆ ಬೀಳ್ತಿತ್ತು. ಅವನದಾಗಿ ಉಳಿದಿದ್ದು ಅದು ಒಂದೇ. ಅವಳಿಗಾಗಿ ಅವನು ಏನೂ ತಂದಿರಲಿಲ್ಲ. ಕೊನೆಗೆ ಒಂದು ಸಣ್ಣ ಉಡುಗೊರೆ, ಅದೂ ಇಲ್ಲ. ಬಿಸಿ ಗಾಳಿಯಲ್ಲಿ ಪರಿಮಳದಂತೆ ತೇಲಿ ಬಂದಂತೆ ಮರೆಯಾಗಿದ್ದ. ಕಣ್ಣು ಉಜ್ಕೊಂಡು ಎದುರಿಗಿದ್ದ ದೇವರ ಪಟಕ್ಕೆ ಕೈ ಮುಗಿದು ವಸಂತ ಮೇಲಕ್ಕೆದ್ಲು. ಎಂದಿನಂತೆ ಕಿಟ್ ಕಾಣಿಸಿತು. ಅದಕ್ಕೆ ಇಲ್ಲೇನು ಕೆಲಸ? ಬಟ್ಟೆಗಳನ್ನು ಇಟ್ಟಿದ್ದ ದೊಡ್ಡ ಬೀರುವಿನಲ್ಲಿ ಒಂದು ಕಡೆ ಇಟ್ಟರೆ ಆಗದೆ? ಅದೇ ಸರಿ. ವಸಂತ ಅದನ್ನು ಬೀರುವಿನಲ್ಲಿ ಇಡಲೆಂದು ಕೈಗೆ ಎತ್ಕೊಂಡವಳು ಮತ್ತೆ ಅದನ್ನೇ ನೋಡುತ್ತಾ ನಿಂತಳು. ಪುನಃ ಹಾಸಿಗೆಯ ಮೇಲೆ ಕುಳಿತು ಅದನ್ನು ಬಿಚ್ಚಿ ಒಂದೊಂದಾಗಿ ಅದರಲ್ಲಿದ್ದ ಸಾಮಾನುಗಳನ್ನೆಲ್ಲ ಹೊರತೆಗೆದು ಹಾಸಿಗೆಯ ಮೇಲೆ ಹರಡಿದ್ಲು. ರಾಜು, ಅತ್ತೆ ಎದ್ದಿಲ್ವೇ ನೋಡು, ಒಳಗೆ ವಿಮಲಾ ಮಗನಿಗೆ ಹೇಳ್ತಿದ್ಲು. ವಸಂತ ಹರಡಿದ್ದ ವಸ್ತ್ರಗಳನ್ನೆಲ್ಲ ಸರಸರನೆ ಹಿಂದಕ್ಕೆ ತುಂಬಿ ಕಿಟ್ಟನ್ನು ಬೀರುವಿನಲ್ಲಿಟ್ಟು ಬಾಗಿಲು ಹಾಕಿ ಹಿಂದಕ್ಕೆ ತಿರುಗಿದ್ಲು. ಇದ್ದಕ್ಕಿದ್ದಂತೆ ತಲೆ ಸುತ್ತಿದಂತಾಗಿ ಸ್ವಲ್ಪ ನಿಂತವಳು ಹಾಗೆ ಸವರಿಸಿಕೊಂಡು ಒಳ ನಡೆದ್ಲು. ಮುಖ ತೊಳೆದು ಬಂದ ಕೂಡಲೇ ಹೊಗೆ ಹೇಳುವ ಕಾಫಿ ಬಂತು. ಅದರ ವಾಸನೆ ಅಲ್ಲೆಲ್ಲ ಹರಡಿತು. ಬೆಳಗಿನ ಹೊತ್ತು ಎದ್ದ ಕೂಡಲೇ ಬಯಸುವ ಪಾನೀಯ ಇಂದು ಅವಳನ್ನು ಆಕರ್ಷಿಸಲಿಲ್ಲ. ಕೈಗೆ ಲೋಟ ತೆಗೆದುಕೊಂಡು ಒಂದು ಗುಟುಕು ಚಪ್ಪರಿಸಿದೊಡನೆ ವಾಕರಿಕೆ ಬಂದಂತಾಗಿ ಬಚ್ಚಲಿಗೆ ಓಡಿದ್ಲು. ಬಟ್ಟಲಿನಲ್ಲಿದ್ದ ಕಾಫಿಯ ಜೊತೆಗೆ ಹೊಟ್ಟೆಗೆ ಬಿದ್ದದ್ದನ್ನು ಬಚ್ಚಲಿಗೆ ಬಗ್ಗಿಸಿ ಹೋಗಿ ಹಾಸಿಗೆಯ ಮೇಲೆ ಹೊರಳಿದ್ಲು. ಊಟದ ಹೊತ್ತಾದರೂ ಅವಳು ಒಳಗೆ ಬಾರದಿದ್ದಾಗ ವಿಮಲಾ ಅವಳಿದ್ದಲ್ಲಿಗೆ ಬಂದು ಕೇಳಿದ್ಲು. ಕಾಲೇಜಿಗೆ ಹೊತ್ತಾಗ್ಲಿಲ್ವೇ? ಯಾಕೆ ಮಲಗಿದ್ದಿ? ಹುಷಾರಿಲ್ವೇ? ನನಗೆ ಏನಾಗಿದೆಯೋ ಗೊತ್ತಿಲ್ಲ, ಒಂತರಹ ಆಗ್ತಿದೆ. ಮಲಗಿದ ಕಡೆಯಿಂದಲೇ ಉತ್ತರ ಬಂತು. ಅಷ್ಟೇ ತಾನೇ, ಊಟ ಮಾಡಿದ್ರೆ ಸರಿ ಹೋಗುತ್ತೆ ಬಾ. ಸುಭದ್ರ ಬರೋ ಹೊತ್ತಾಯಿತು. ಅವಳು ಬಂದು ಅವಸರ ಮಾಡಿದ್ರೆ ಅನ್ನ ಗಂಟಲಲ್ಲಿ ಇಳಿಯಲ್ಲ. ಸುಭದ್ರ ಬಂದರೆ ಇವತ್ತು ನಾನು ಬರಲ್ಲ ಎಂದು ಹೇಳಿಬಿಡಿ. ನನಗೆ ಇವತ್ತು ಊಟ ಬೇಕಾಗಿಲ್ಲ. ಸೇರಿದಷ್ಟು ಮಾಡು, ಆಹಾರ ಬಿದ್ದರೆ ವಾಸಿ. ಅತ್ತಿಗೆಯ ಬಲವಂತಕ್ಕೆ ವಸಂತ ತಟ್ಟೆಯ ಮುಂದೆ ಕೂದ್ಲು. ಉಪ್ಪಿನಕಾಯಿಯನ್ನು ಬೆರಳ ತುದಿಯಲ್ಲಿ ಮುಟ್ಟಿ ನಾಲಿಗೆಗೆ ಸೋಕಿಸಿದಾಗ ಅದರ ರುಚಿ ಅವಳಿಗೆ ಹಿಡಿಸಿತು. ಅಷ್ಟರಲ್ಲಿ ವಿಮಲಾ ಸಾರಿನ ಪಾತ್ರೆ ಎತ್ಕೊಂಡು ಬಡಿಸಲು ಬಂದವಳು ಸಾರನ್ನು ಕಲಸುವಾಗ ವಸಂತಾಳಿಗೆ ಹೊಟ್ಟೆ ತೊಳಸಿದಂತಾಯಿತು. ಒಂದೆರಡು ತುತ್ತು ಬಾಯಿಗೆ ಇಡೋದೇ ತಡೆಯಲಾರದೆ ಬಚ್ಚಲಿಗೆ ಓಡಿದ್ಲು. ತಿಂದ 2ರಷ್ಟು ವಾಂತಿ. ಸದ್ದು ಕೇಳಿ ವಿಮಲಾ ಅಲ್ಲಿಗೆ ಬಂದ್ಲು. ಕಣ್ಣೆಲ್ಲ ಕೆಂಪಾಗಿ ಬಾಯಿ ಹೊರಿಸುತ್ತಿದ್ಲು ವಸಂತ. ಅವಳನ್ನು ಒಂದು ಸಲ ತೀಕ್ಷ್ಣವಾಗಿ ನೋಡಿ, ಏನಮ್ಮ ಇದು ಸಡಗರ? ನೀನು ತಾಯಿ ಆಗೋ ಹಾಗೆ ಕಾಣ್ತಾ ಇದೆ. 2 ತಿಂಗಳಿನಿಂದ ಹೊರಗೆ ಕೂತಿರ್ಲಿಲ್ಲ. ಆಗಲೇ ಅನುಮಾನವಾಯಿತು. ಯಾಕೋ ಏನೋ ಎಂದ್ಕೊಂಡೆ. ಇನ್ನೇನು ದೃಢವಾಯ್ತಲ್ಲ. ವಸಂತ ಒಂದು ಕ್ಷಣ ಮಂಕಾಗಿ ನಿಂತುಬಿಟ್ಲು. ಅತ್ತಿಗೆ ಆಡಿದ ಮಾತು ತಟ್ಟನೆ ಅರ್ಥವಾಗಲಿಲ್ಲ. ಅರ್ಥವಾದಾಗ ನಾಚಿಕೆ, ಭಯ, ಕಾತುರ ಎಲ್ಲವೂ ಒಟ್ಟಿಗೆ ನುಗ್ಗಿ ಬಂದು
ಏನೋ ಕೇಳಬೇಕೆಂದು ತಿರುಗಿದಾಗ ವಿಮಲ ಅಲ್ಲಿರಲಿಲ್ಲ. ಅಸಹಾಯಕತೆ ಅವಳಲ್ಲಿ ಕಾಣಿಸಿತು. ಅತ್ತಿಗೆಯ ಮಾತಿನಲ್ಲಿ ಸಂತೋಷಕ್ಕಿಂತ ಅಣುಕವೇ ಹೆಚ್ಚಾಗಿದ್ದಂತೆ ತೋರಿ ಜೀವ ಬಂದು ಹಿಂಡಿದಂತೆ ಮುದುರಿಕೊಂಡಿತು. ಈಗ ತಾಯಿ ಇದ್ದಿದ್ರೆ ಹೇಗೆ ಕೊಂಡಾಡ್ತಾ ಇರ್ತಿದ್ರು. ಕೈ ಹಿಡಿದಾತ ಹತ್ತಿರ ಇದ್ದು ಸುದ್ದಿ ಕೇಳಿದರೆ ಅವನ ಎದೆಯಲ್ಲಿ ಮುಖವನ್ನು ಒದಗಿಸಿ ಹೇಳುವ ಭಾಗ್ಯ ತನ್ನದಾಗಿದ್ರೆ ಒಮ್ಮೊಮ್ಮೆ ಕ್ರೂರ ಎನಿಸಬಹುದು. ನೋಟವನ್ನು ತೋರುತ್ತಿದ್ದ ಕಣ್ಗಳಲ್ಲಿ ಆಯಾ ಭಾವ ಚುಮ್ಮುತ್ತಿತ್ತು. ಅದೇನೇ ಇರಲಿ, ಆ ಅಧೈರ್ಯ ದೈನ್ಯ ತನ್ನನ್ನು ಬಾಧಿಸುತ್ತಿರಲಿಲ್ಲ. ವಸಂತ ಬಾಗಿಲನ್ನು ಹೊರಕೊಂಡು ನೀರವವಾಗಿ ರೋಧಿಸುತ್ತಿದ್ಲು. ತಾನು ತಾಯಿಯಾಗಲಿರುವ ಸುದ್ದಿ ಅವಳಿಗೆ ಸಂತೋಷವನ್ನು ತರಲಿಲ್ಲ. ಸುಬ್ಬಣ್ಣ ದಿನದಿಂದ ದಿನಕ್ಕೆ ಕೊರಗಿ ಒಳಗೆ ಮೆತ್ತಗಾಗುತ್ತಿದ್ರು. ಊಟ ತಿಂಡಿಗಳಿಗೆ ಒಳಗೆ ಬಂದರೆ ಉಳಿದ ವೇಳೆಯನ್ನು ತಮ್ಮ ಕೋಣೆಯಲ್ಲೇ ಕಳೆಯುತ್ತಿದ್ರು. ಹೊರಗೆ ತಿರುಗೋದು ಕಡಿಮೆಯಾಗಿತ್ತು. ಒಂದೊಂದು ಸಲ ಗೆಳೆಯರ ಬಲವಂತಕ್ಕೆ ಹೊರಗೆ ಹೊರಟ್ರೆ ಹೆಚ್ಚು ದೂರ ಹೋಗದೆ ಒಂದು ಸುತ್ತು ಹಾಕ್ಕೊಂಡು ಬರ್ತಿದ್ರು. ಅಷ್ಟಕ್ಕೆ ಅವರಿಗೆ ಆಯಾಸವಾಗ್ತಿತ್ತು. ಒಂದು ದಿನ ಅವರು ಮಗಳಿಗೆ ಹೇಳಿದ್ರು, ನೀನು ದೇಹಸ್ಥಿತಿ ಸರಿಯಾಗಿ ನೋಡ್ಕೋಬೇಕು. ತಾಯಿಯಾಗುವಿಕೆ ನೀನು. ನಿನ್ನ ಜವಾಬ್ದಾರಿ ದೊಡ್ಡದಿದೆ. ತಂದೆಯಾಗಲಿ ಅಣ್ಣನಾಗಲಿ ಒಂದು ದಿನವೂ ಅವಳ ತಾಯ್ತನದ ಬಗೆಗೆ ಪ್ರತಿಕ್ರಿಯೆ ತೋರಲಿಲ್ಲ. ಅಂದು ಹಠಾತ್ತಾಗಿ ಅವರ ಆ ಮಾತು ತೆಗೆದಾಗ ಅವಳಿಗೆ ಏನೋ ಹೇಳಬೇಕೆಂದು ತೋರಲಿಲ್ಲ. ವಿಮಲಾನಿಗೆ ಹೇಳಿದ್ದೇನೆ, ನಾಳೆ ಅವಳ ಜೊತೆ ಹೋಗಿ ಲೇಡಿ ಡಾಕ್ಟರನ್ನು ನೋಡು. ದೇವರಲ್ಲಿ ನಂಬಿಕೆ ಇಡಮ್ಮ. ಅವನು ಮಾಡೋದೆಲ್ಲ ಒಳ್ಳೆಯದಕ್ಕೆ ಎಂಬುದನ್ನು ಮರಿಬಾರ್ದು. ನಿನ್ನ ಬಾಳಿಗೆ ಒಂದು ಗುರಿ ತೋರಿಸ್ತಾ ಇದ್ದಾನೆ. ವಸಂತ ಆಗಲೂ ಉತ್ತರ ಕೊಡಲಿಲ್ಲ. ಎಂಥ ಆಶಾವಾದಿ ತಂದೆಯದು. ಯಾರಿಗೆ ಬೇಕಿತ್ತು ಈ ಮಗು? ಸಮಸ್ಯೆ ಮತ್ತಷ್ಟು ಜಟಿಲವಾಗಲು ದಾರಿಯಾಯಿತು ಅಷ್ಟೇ. ವಸಂತ ತಿರಸ್ಕಾರದಿಂದ ತನ್ನ ದೇಹವನ್ನು ನೋಡಿದ್ಲು. ಅವಳಿಗೆ ಬೇಡದಿದ್ರೂ ದಿನ ಕಳೆದಂತೆ ನೋಡಿದ್ರೆ ದೃಷ್ಟಿ ಆಗುವಂತೆ ಮೈ ತುಂಬಿಕೊಂಡು ಲಕ್ಷಣವಾಗಿ ಕಾಣಿಸುತ್ತಿದ್ಲು ವಸಂತ. ಒಂದು ಸಂಜೆ ಮೇಜಿನ ಮೇಲೆ ವಾರಪತ್ರಿಕೆ ದಿನಪತ್ರಿಕೆಗಳು ಹರಡಿದವು. ವಸಂತ ಅದನ್ನು ದಿಟ್ಟಿಸಿದ್ಲಷ್ಟೇ, ಕೈಗೆ ಎತ್ಕೊಳ್ಳಿಲ್ಲ. ರೇಡಿಯೋ ತಿರುಗಿಸಿದ್ಲು. ಅದರಲ್ಲಿ ಬರುತ್ತಿದ್ದ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ಇರಲಿಲ್ಲ. ಕುರ್ಚಿಯಲ್ಲಿ ಕುಳಿತಿದ್ದಂತೆ ಯಾಂತ್ರಿಕವಾಗಿ ಅದನ್ನು ತಿರುಗಿಸಿ ಅಂಗೈಯಲ್ಲಿ ಕೆನ್ನೆ ಊರಿ ಆಲಿಸುವಂತೆ ಕುಳಿತಳು. ಸಣ್ಣಗೆ ಕೇಳಿಸುತ್ತಿದ್ದ ಹಿಂದೂಸ್ತಾನಿ ಸಂಗೀತದ ಜೊತೆಗೆ ಯಾರೋ ತೆಲುಗಿನಲ್ಲಿ ಮಾತನಾಡುತ್ತಿದ್ದುದು ಬೆರೆತು ಒಂದು ರೀತಿ ವಿಚಿತ್ರವಾಗಿ ಕೇಳಿಸುತ್ತಿತ್ತು. ಎರಡು ನಿಲಯಗಳ ಸಂಪರ್ಕ ಅದನ್ನು ಸರಿಯಾಗಿಸಲು ಸಹ ತೋರಲಿಲ್ಲ. ಮುಂದಕ್ಕೆ ಮಾಡಿದ ಬಾಗಿಲನ್ನು ತಳ್ಳಿಕೊಂಡು ಯಾರೋ ಬಂದದ್ದು ಅವಳ ಮನಸ್ಸಿಗೆ ಅನುಭವವಾದರೂ ಆ ಕಡೆ ತಿರುಗಿ ನೋಡಲಿಲ್ಲ. ತನ್ಮಯಳಾಗಿ ಸಂಗೀತವನ್ನು ಕೇಳುತ್ತಿರುವ ಭಂಗಿಯಲ್ಲಿ ಕುಳಿತಿದ್ಲು. ಆದರೆ ಅಧ್ವಾನವಾಗಿ ಕಲಬೆರಿಕೆಯಾಗಿ ಕೇಳು ಬರುತ್ತಿದ್ದ ಧ್ವನಿಗಳು ಅವಳ ಸಂಗೀತವನ್ನು ಕೇಳುತ್ತಿರಲಿಲ್ಲವೆಂದು ಸಾರಿ ಕೂಗುತ್ತಿದ್ದವು. ನಿಮಿಷಗಳು ಹುರುಳಿದವು. ಒಳಗೆ ಬಂದಿದ್ದ ಗಿರೀಶ್ ಮಂತ್ರ ಮುಗ್ಧನಂತೆ ನಿಂತುಬಿಟ್ಟ. ಅವನ ಹೃದಯದಲ್ಲಿ ಸೆರೆಕೊಂಡಿದ್ದ ಹುಡುಗಿ ಚೆಲುವಿನ ಪ್ರಕಾರ ಪುತ್ಥಳಿಯಂತೆ ಎದುರಿಗೆ ಪ್ರತಿಷ್ಠೆಯಾಗಿತ್ತು. ತಲೆ ತುಂಬ ಅರೆ ಬೀರಿದ ಮೊಗ್ಗು, ಅದರ ಕಂಪು ಅಲ್ಲೆಲ್ಲ ಹರಡಿತ್ತು. ಹಾಲಿನಲ್ಲಿದ್ದ ಗೊಂಚಲು ದೀಪ ಹಚ್ಚಿರಲಿಲ್ಲ. ಎಡಬದಿಯ ಕೊನೆಗಿದ್ದ ಕಡಿಮೆ ಶಕ್ತಿಯ ದೀಪ ಒಂದು ಭಾಗವನ್ನು ಮಾತ್ರ ಬೆಳಗಿತ್ತು. ಅದರ ಮಂಕು ಬೆಳಕಿನಲ್ಲಿ ತಾನು ಕಾಣುತ್ತಿರುವುದು ಛಾಯೆಯೇನೋ ಎನಿಸುವಷ್ಟು ನಿಶ್ಚಲವಾಗಿತ್ತು ಆ ಚಿತ್ರ. ಗಿರೀಶ್ ಉಸಿರುಗಟ್ಟಿ ನಿಂತಿದ್ದ. ಜೋರಾಗಿ ಉಸಿರು ಬಿಟ್ಟರೆ ಆ ತನ್ಮಯತೆಗೆ ಭಂಗ ಬರಬಹುದೆಂದು ಆತ ಹೆದರಿದಂತಿತ್ತು. ಬೀದಿಯ ದೀಪದ ಸುತ್ತ ವ್ಯೂಹ ರಚಿಸಿ ಹಾರಾಡುತ್ತಿದ್ದ ರೆಕ್ಕೆಯ ಹುಳಗಳಲ್ಲಿ ಒಂದೆರಡು ಮನೆಗೆ ನುಗ್ಗಿ ವಸಂತಾಳ ಹುಬ್ಬಿನ ಮೇಲೆ ಸೋಕಿದಾಗ ಅವಳು ಜೋರಾಗಿ ತಲೆ ಕೆಡವಿ ಎದುರಿಗೆ ನಿಂತಿದ್ದವರನ್ನು ಗಮನಿಸಿ ಯಾರು ಎಂದ್ಲು. ನಾನು ಎನ್ನುತ್ತಾ ಗಿರೀಶ್ ಮುಂದೆ ಬಂದ. ಓ ನೀವಾ, ಬನ್ನಿ ಬನ್ನಿ ಆದರದಿಂದ ಸ್ವಾಗತಿಸಿದ್ಲು ವಸಂತ. ಏಳಲು ಪ್ರಯತ್ನ ಮಾಡದೆ ಕುಳಿತಲ್ಲಿಂದಲೇ ಕೈ ನೀಡಿ ಕುರ್ಚಿ ತೋರಿದ್ಲು. ಊರಿಗೆ ಹೊರಟಿದ್ದೀರೋ ಅಥವಾ ಊರಿಂದ ಬರ್ತಾ ಇದ್ದೀರೋ? ಅವನು ಹಿಂದಿನ ಸಲ ಬಂದದ್ದನ್ನು ನೆನೆಸಿಕೊಂಡು ವಸಂತ ಕೇಳಿದ್ಲು. 10 ದಿವಸದಿಂದ ಊರಿನಲ್ಲಿದ್ದೆ. ರಜೆ ಮುಗಿತು, ಹೊರಟಿದ್ದೇನೆ. ಹೋಗುವಾಗಲೂ ಬರುವಾಗಲೂ ಒಂದು ಸಲ ಇಲ್ಲಿ ಭೇಟಿ ಹಾಕದಿದ್ರೆ ಮನಸ್ಸು ನಿಲ್ಲಲ್ಲ. ಅಷ್ಟು ಅಭಿಮಾನದಿಂದ ಬರ್ತಿರಲ್ಲ. ವಿಮಲಕ್ಕ ಎಲ್ಲಿ? ಶಾಸ್ತ್ರಿಗಳ ಹೆಂಡತಿ ಬಂದಿದ್ರು, ಅವರ ಜೊತೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ನಿಧಾನವಾಗಿ ಬರಲಿ. ಹೇಗೂ ನೀವಿದ್ದಿರಲ್ಲ. ನಿಮ್ಮ ತಾಯಿ ಚೆನ್ನಾಗಿದ್ದಾರೆಯೇ?
ಇನ್ನೇನು ಕೇಳಲು ತೋರದೆ ವಸಂತ ಮಾತು ಹುಡುಕಿದ್ಲು. ಇದ್ದಾರೆ ಹಾಗೆ. ಅವರಿಗೆ ನನ್ನ ಮೇಲೆ ಸಿಟ್ಟು ಯಾಕೋ. ಮೊದಲನೇದು ಊರಿನಲ್ಲಿ ನಿಲ್ಲದೆ ದೂರ ಹೋಗಿರೋದು, ಎರಡನೇದು ಗಿರೀಶ್ ತಡೆದ. ಏನದು ಹೇಳಿ, ಅನುಮಾನವೇಕೆ? ನಾನು ಮದುವೆ ಆಗಿಲ್ಲ ಎಂದು ಸೊಸೆಯನ್ನು ಕಾಣುವ ಆಸೆ ಅವರಿಗೆ. ನ್ಯಾಯವೇ ಅದು. ನೀವ್ಯಾಕದಕ್ಕೆ ಮನಸ್ಸು ಮಾಡಿಲ್ಲ? ಹೇಗೂ ಬಂದಿದ್ದೀರಿ, ಅದು ತಾನಾಗಿ ಬರಬೇಕು. ನನ್ನಿಂದ ಸಾಧ್ಯವಾಗಿಲ್ಲ. ಆಗಿದ್ರೆ ಖಂಡಿತ ಅವರಿಗೆ ನಿರಾಸೆ ಮಾಡ್ತಾ ಇರಲಿಲ್ಲ. ಗಿರೀಶ್ ಎಷ್ಟು ಹೊತ್ತಾಯಿತು ಬಂದು ಎನ್ನುತ್ತಾ ವಿಮಲಾ ಒಳಗೆ ಬಂದ್ಲು. ಇದೇ ಬಂದೆ. ಮನೇಲಿ ಎಲ್ಲ ಚೆನ್ನಾಗಿದ್ದೀರಾ? ಬರುವ ಮೊದಲು ನಮ್ಮ ಅಮ್ಮನನ್ನು ನೋಡಿದ್ಯಾ? ಹೋಗಿದ್ದೆ. ಇನ್ನು ಅಡಿಗೆ ಮಾಡಬೇಕು. ಒಳಗೆ ಬಾ, ಅಲ್ಲೇ ಮಾತನಾಡೋಣ. ವಿಮಲಾ ಒಳಗೆ ನಡೆದ್ಲು. ಬೂಟ್ ಬಿಚ್ಚಿ ಕಾಲು ತೊಳ್ಕೊಂಡು ಗಿರೀಶ್ ಅವಳನ್ನೇ ಹಿಂಬಾಲಿಸಿದ. ಸಣ್ಣ ದನಿಯಲ್ಲಿ ನರಳುತ್ತಿದ್ದ ರೇಡಿಯೋವನ್ನು ನಿಲ್ಲಿಸಿದ್ಲು ವಸಂತ. ಗಿರೀಶ್ ಬೇಡ ಬೇಡ ಎಂದರೂ ಕಾಫಿ ತಯಾರಾಯಿತು. ಅವನ ಮುಂದೆ ಕಾಫಿಯ ಬಟ್ಟಲನ್ನು ಇಟ್ಟು ತರಕಾರಿ ಹೆಚ್ಚುತ್ತಾ ಮಾತಿಗೆ ಆರಂಭಿಸಿದ್ಲು ವಿಮಲಾ. ಏನೋ, ನೀನು ಹೋಳಿಗೆ ಹಾಕ್ಸೋದು ಯಾವಾಗ? ಹೋಳಿಗೆನಾ? ನೀವು ಯಾವಾಗ ಬಂದರೂ ಹಾಕ್ಬೋದು. ನಾನು ಕೇಳೋದು ನಿನ್ನ ಮದುವೆಯ ಹೋಳಿಗೆ. ಅದೇ ಮದುವೆ ಆದಾಗ. ನಾನು ಕೇಳ್ತಾ ಇರೋದೇ ಅದೇ ನಿನ್ನ ಮದುವೆ ಎಂದು ಆಗುತ್ತೆ ಎಂದಾದರೂ ಅವಸರವೇನು? ನೋಡಪ್ಪ, ಇದೆಲ್ಲ ಚೆನ್ನಾಗಿರಲ್ಲ. ನಿಮ್ಮ ಅಮ್ಮ ಮೊಮ್ಮಕ್ಕಳನ್ನು ಎತ್ತಿ ಆಡಿಸ್ಬೇಕೆಂದು ಹಂಬಲಿಸ್ತಾ ಇದ್ದಾರೆ. 3 ತಲೆಮಾರು ಕೂತು ತಿಂದರೂ ಸವಿಯದಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾರೆ ನಿಮ್ಮಪ್ಪ. ಡಾಕ್ಟರ್ ಮನೆಯ ಹುಡುಗಿ ಏನಾಗಿದ್ದಾಳೆ? ನೀನು ಒಪ್ಪಿದ್ರೆ ಈ ಸಲ ಬಂದಾಗ ಮದುವೆ ಮಾಡ್ಬೋದಿತ್ತು. ಹೋ, ಸಮಾಚಾರ ಇಲ್ಲಿವರೆಗೂ ಬಂದಿದೆ ಅನ್ನಿ. ಬಾರದೆ ಏನು? ಅಮ್ಮ ಕಾಗದ ಬರೆದಿದ್ದಾರೆ. ಹುಡುಗಿಗಿನ ನೋಡೋಕೆ ನಿಮ್ಮ ಜೊತೆ ಅವರು ಬಂದಿದ್ರಂತಲ್ಲ, ಒಪ್ಪಿಗೆ ಆಗಲಿಲ್ಲ ಎಂದಿಯಂತೆ. ನೋಡಿ ವಿಮಲಕ್ಕ, ನಿಜವಾಗಿ ಹೇಳಬೇಕಾದ್ರೆ ನನಗೆ ಹುಡುಗಿನ ನೋಡೋಕ್ಕೆ ಹೋಗೋದೇ ಇಷ್ಟವಿರಲಿಲ್ಲ. ಬಲವಂತ ಮಾಡಿದ್ರು, ಹೋದೆ. ಇಷ್ಟವಾಗಲಿಲ್ಲ, ಅದು ತಪ್ಪೆ. ನಾನು ದೊಡ್ಡವಳು, ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ. ಸುಮ್ಮನೆ ಮದುವೆ ಮಾಡ್ಕೊ. ಈ ಹುಡುಗಿ ಒಪ್ಪದಾಗಿದ್ರೆ ಬೇರೆ ನೋಡೋಣ. ಆಗಲಿ, ಆಗುವಾಗ ಹೇಳ್ತೀನಿ. ನೋಡುವಿಯಂತೆ ಸುಬ್ಬಣ್ಣನವರು ಹೇಗಿದ್ದಾರೆ? ಆರೋಗ್ಯ ಸರಿಯಾಗಿಲ್ಲ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರು. ಮಾತು ಬದಲಾಯಿಸಿ ಕೇಳಿದ ಗಿರೀಶ್. ಹಾಗೇ ಇದ್ದಾರಪ್ಪ. ದೇಹಕ್ಕೆ ಕಾಯಿಲೆ ಬಂದರೆ ಔಷಧಿ ಕೊಡಿಸ್ಬೋದು. ಮನಸ್ಸಿನ ನೆಮ್ಮದಿ ಕೆಟ್ಟರೆ ಮಾಡೋದೇನು? ನಿನಗೆ ಗೊತ್ತಿರ್ಬೋದಲ್ಲ ವಿಷಯ. ಕೆಳದನಿಯಲ್ಲಿ ಹೇಳಿದ್ಲು ವಿಮಲಾ. ಏನು ನೀವು ಹೇಳ್ತಾ ಇರೋದು? ವಸಂತಾಳ ಗಂಡ ಶಿವಸ್ವಾಮಿ ಬಂದಿದ್ದ? ಹೌದೇನು? ಯಾವಾಗ? ಬಂದಿದ್ದು 5 ತಿಂಗಳ ಹಿಂದೆ. ಸುದ್ದಿ ಸಮಾಚಾರ ಇಲ್ಲದೆ ಥಟ್ಟನೆ ಬಂದ ಮಹಾಶಯ. ಮದುವೆ ಹಾಗೆ ಹೊರಟು ಹೋದವನು ಎಲ್ಲಿದ್ದಾನೆ ಅನ್ನೋದೇ ಪತ್ತೆ ಇರಲಿಲ್ಲ. ಸದ್ಯ ಬಂದಲ್ಲ, ಇನ್ನಾದರೂ ಸರಿ ಹೋಗ್ತಾನೇನೋ ಎಂದ್ಕೊಂಡ್ವಿ. 1 ವಾರ ಇದ್ದ. ಹೇಗೆ ಬಂದೋ ಹಾಗೆ ಒಬ್ಬರಿಗೂ ಹೇಳದೆ ಹೊರಟೋದ. ನಾಯಿ ಬಾಲ ಎಂದಿದ್ರು ಡೊಂಕೆ. ಚೇಚೆ ಎಂದು ಸ್ವರ ಹೊರಡಿಸಿ ಗಿರೀಶ್ ಅವನಿಗೆ ತಲೆಯ ಮೇಲೆ ಯಾರೋ ರಪ್ಪನೆ ಹೊಡೆದಂತಾಯಿತು. ಹೇಗೂ ಅವಳ ತಲೆ ಮೇಲೆ ಕಲ್ಲು ಎಳೆದು ಹುಡುಗಿ ಕಾಲೇಜಿಗೆ ಸೇರಿಕೊಂಡಿದ್ಲು. ಅದು ತಪ್ತು. ಕಾಲೇಜಿಗೆ ಹೋಗೋಕ್ಕೆ ಏನು ಅಡ್ಡಿ? ನಿನಗೇನು ತಿಳಿಯುತ್ತೆ? ಬಸರಿ ಹೊಟ್ಟೆ ಹೊತ್ತು ಏನು ಹೋಗ್ತಾಳೆ? ಅದೇ ಅವನು ಮಾಡಿದ ಉಪಕಾರ. ಒಂದು ಜೀವ ಹೇಗೋ ನಡೀತಿತ್ತು. ಇನ್ನು ಮಗು ಬೇರೆ ಆದರೆ. ವಿಮಲಾ ಮಾತಾಡಿದ ದಾಟಿ ಗಿರೀಶನಿಗೆ ಇಡಿಸಲಿಲ್ಲ. ವಿಮಲಕ್ಕ ಎಂದರೆ ಬಹಳ ಗೌರವ, ಅಭಿಮಾನ ಅವನಿಗೆ. ಇಂದು ಅವನ ಅಭಿಮಾನಕ್ಕೆ ಪೆಟ್ಟು ಬಿದ್ದು ನರಳಿತು. ಇದೇ ರೀತಿ ಅವಳು ವಸಂತಾಳೊಂದಿಗೆ ಮಾತನಾಡಿದರೆ ಅವಳಿಗೆ ಹೇಗೆ ಅನಿಸ್ಬೇಡ? ಪತಿಯ ಪ್ರೇಮದಿಂದ ದೂರವಾಗಿ ಪರಿಸ್ಥಿತಿಗೆ ಬಲಿಯ ಆಗಿರುವ ಅವಳಿಗೆ ಹೃದಯ ಅನುಕಂಪದ ಮಳೆಯನ್ನೇ ಕೆರೆಯಿತು. ಅಪಸ್ವರ ಹೊರಡಿಸುತ್ತಿದ್ದ ರೇಡಿಯೋ ಮುಂದೆ ಕಲ್ಲು ಗೊಂಬೆಯಂತೆ ಕುಳಿತಿದ್ರೂ ಅರ್ಥ ಪದರ ಪದರವಾಗಿ ಬಿಚ್ಚಿಕೊಂಡಿತ್ತು. ನಾನು ಹೊರಡ್ತೀನಿ, ಹೊತ್ತಾಯಿತು. ಗಿರೀಶ್ ತಟ್ಟನೆ ಎದ್ದು ನಿಂತ. ಇದೇನೋ ಈಗಲೇ ಹೋಗ್ತೀಯಾ? ಈಗ ಬಂದಿದ್ದೆ, ಸ್ವಲ್ಪ ಸುಧಾರಿಸ್ಕೋ. ಬೆಳಗ್ಗೆ ಹೋಗುವೆಯಂತೆ. ಇಲ್ಲಮ್ಮ, ಇನ್ನೊಂದು ಸಲ ಬಂದಾಗ ಇರ್ತೀನಿ. ನಿಮ್ಮ ಮಾವನವರಿಗೂ ಮಹೇಶ್ ಅಣ್ಣನಿಗೂ ಹೇಳಿಬಿಡು ಎನ್ನುತ್ತಾ ಗಿರೀಶ್ ಹೊರಟೋದ. ಹೊರಡುವ ಮುನ್ನ ವಸಂತಾಳನ್ನು ಒಮ್ಮೆ ನೋಡಬೇಕು, ತನ್ನ ಸಹಾನುಭೂತಿಯನ್ನು ಅವಳಿಗೆ ತಿಳಿಸಬೇಕು ಎಂದು ಮನಸ್ಸು ಹಾತೊರೆಯಿತು. ಕಣ್ಗಳು ಅವಳಿಗಾಗಿ ಸುತ್ತಲೂ ಅಲೆದವು. ಆದರೆ ವಸಂತ ಅಲ್ಲಿರಲಿಲ್ಲ. ಅಲ್ಲದೆ ಅವನನ್ನು ಹಿಂಬಾಲಿಸಿ ವಿಮಲಕ್ಕ ಬಾಗಿಲವರೆಗೂ ಬೀಳ್ಕೊಡುವ ಬೆನ್ನ ಹಿಂದೆಯೇ ಬಂದರು.
ಹಿಂದೆ ತಿರುಗಿ ನೋಡದೆ ಮುಂದೆ ಹೋಗೋದೇ ಅವನಿಗೆ ಉಳಿದಿದ್ದ ದಾರಿ. ರಮೇಶ್ ಕಾಗದವನ್ನು 2ನೇ ಸಲ ನಿಧಾನವಾಗಿ ಓದಿದ. ಬಿಳಿಯ ಕಾಗದದ ಮೇಲೆ ನೀಲಿ ಮಸಿಯಲ್ಲಿ ಬರೆದಿದ್ದ ಕೆಲವು ಸಾಲುಗಳನ್ನು ಅವನನ್ನು ಅಲ್ಲಿನ ಪರಿಸರದಿಂದ ಕಿತ್ತು ಬಾಲ್ಯದ ನೆನಪಿನತ್ತ ಸೆಳೆದಿತು. ತಾಯಿ, ತಂದೆ, ಅಣ್ಣ, ತಂಗಿ ಇವರೊಡನೆ ಕಳೆದ ಮಧುರ ನೆನಪು. ತಾಯಿಯ ಅಚ್ಚೆಯ ಮಗ. ಏನೆಷ್ಟೇ ಚೇಷ್ಟೆ ಮಾಡಲಿ, ಎಷ್ಟು ತುಂಟತನ ಮಾಡಲಿ, ತಾಯಿಯ ರಕ್ಷಣೆ ಇದ್ದಿದ್ದೆ. ತಂದೆ ಹೊಡೆಯಲು ಬಂದರೆ ತಾಯಿ ಬೆನ್ನ ಹಿಂದೆ ಆಶ್ರಯ. ಆಕೆ ನಗುತ್ತಾ, ಹೋಗ್ಲಿ ಬಿಡಿ, ಇನ್ನೂ ಚಿಕ್ಕವನು, ಇನ್ಮೇಲೆ ಹೀಗೆ ಮಾಡಲ್ಲ ಅಲ್ವೇನೋ ಮರಿ ಎಂದು ಹೇಳಿ ಸಿಟ್ಟಿಗೆದ್ದ ತಂದೆಯನ್ನು ಸಮಾಧಾನಪಡಿಸುತ್ತಿದ್ರು. ಅವನ್ ಇಲ್ಲ ಎನ್ನುವಂತೆ ಗುಂಗುರು ಕೂದಲೆಲ್ಲ ಕುಣಿಯುವಂತೆ ತಲೆ ಆಡಿಸುತ್ತಿದ್ದ ಹೆಂಡತಿಯ ನಗು ಮಗನ ಮುಗ್ಧ ನೋಟದೆದುರು ಅವರು ಸೋಲುತ್ತಿದ್ರು. ಅಪರೂಪಕ್ಕೆ ಒಂದೊಂದು ಸಲ ತಾಯಿಯ ಅನಂತ ಸಹನೆಯು ಸಡಿಲವಾಗಿ ಆಕೆ, ಯಾಕೋ ನಿನ್ನ ಉಪದ್ರ ವಿಪರೀತವಾಯಿತು, ಏಟಿಲ್ದೆ ಹೆಚ್ಕೊಂಡಿದೀಯಾ ಎನ್ನುತ್ತಾ ಕೈ ಎತ್ತಿ ಒಡೆಯಲು ಬಂದರೆ ಜಿಂಕೆಯಂತೆ ಹೋಗಿ ತಂದೆಯನ್ನು ಅಪ್ಕೊಂಡ್ರೆ ಶರಣಾಗತ ನಾದವನನ್ನು ಬಿಟ್ಕೊಡುವರೆ ಸುಬ್ಬಣ್ಣ. ಆಗ ತಾಯಿಗೆ ಕಡಿದಂತಾದರೂ ಆ ಪ್ರೇಮ ವಿವಾಹದಿಂದಾಗಿ ಆ ಬಾಂಧವ್ಯ ಕಡಿದಂತಾಗದಿದ್ರೆ ಆ ತಂದೆಯ ಪ್ರೀತಿ ವಾತ್ಸಲ್ಯಗಳನ್ನು ಮರೆಯಲು ಸಾಮಾನ್ಯವೇ? ಎಳೆತನದ ಘಟನೆಗಳ ಮೇಲೆ ನವಿರಾದ ತೆರೆ ಮುಚ್ಕೊಂಡಿದ್ರೂ ಒಮ್ಮೆ ಜೋರಾಗಿ ಗಾಳಿ ಬೀಸಿದ ಕೂಡಲೇ ಆ ತೆರೆ ಪಟಪಟನೆ ಬಡಿದು ತೂಗಾಡಿತು. ಅಣ್ಣನ ಕಾಗದವೇ ಬೀಸಿ ಬಂದ ಗಾಳಿ. ಅಂತಹ ತಂದೆ ಈಗ ಹಾಸಿಗೆ ಹಿಡ್ದಿದ್ದಾರೆ. ಹೇಳ್ಕೊಳ್ಳುವಂತಹ ಕಾಯಿಲೆ ಏನೂ ಇರದಿದ್ರೂ ದಿನ ದಿನಕ್ಕೆ ಸೊರಗಿ ಮೆತ್ತಗಾಗಿದ್ದಾರೆ. ಹೆಂಡತಿ ಮಕ್ಕಳೊಡನೆ ಕೂಡಲೇ ಹೋದರೆ ಮುಖ ಸಿಗ್ಬೋದು, ಕೊನೆಗಾಲದಲ್ಲಿ ಅವರ ಕ್ಷೇಮವೂ ಸಿಗ್ಬೋದು. ಹಾಗೆ ಸಿಕ್ಕರೆ ಮನಸ್ಸಿಗೆ ಎಂತಹ ಶಾಂತಿ. ಸುಶೀಲ ಹತ್ತಿರ ಬಂದಾಗಲೂ ಅವನ ಕಣ್ಣು ಮುಚ್ಚಿಕೊಂಡೇ ಧ್ಯಾನಸ್ಥನಾಗಿ ಕೂತಿದ್ದ. ಅವಳಿಗೆ ಆಶ್ಚರ್ಯದೊಂದಿಗೆ ಅಂತಕವೂ ಆಯಿತು. ಪಕ್ಕದಲ್ಲೇ ಕಾಗದ ಬಾಯಿ ತೆರೆದು ಬಿದ್ದಿತು. ಅವನನ್ನು ಕೈಗೆ ಎತ್ಕೊಂಡ್ಳು. ಬರಹ ಇಂಗ್ಲಿಷ್ನಲ್ಲಿ ಇದ್ದುದರಿಂದ ಅವಳಿಗೆ ಸಂದರ್ಭ ಅರ್ಥವಾಯಿತು. ಮೆಲ್ಲನೆ ತನ್ನ ಕೈಯನ್ನು ಅವನ ಭುಜದ ಮೇಲಿಟ್ಲು. ರಮೇಶ್ ಕಣ್ತೆರೆದು ನೋಡಿ ವಿಷಾದದಿಂದ ನಕ್ಕ. ಈಗ ಏನು ಮಾಡೋಣ ಸುಶಿ? ರಮೇಶ್ ಆ ಅಸಹಾಯಕ ಮಗುವಿನಂತೆ ಕೇಳಿದ. ನಾಳೆಯೇ ಹೊರಟು ಬಿಡೋಣ. ನನಗೆ ಅಲ್ಲಿಗೆ ಹೋಗಲು ಎಷ್ಟು ಉತ್ಸಾಹಕತೆ ಇದೆ ನಿಮಗೆ ತಿಳಿಯದೆ. ನಮ್ಮ ಅಕ್ಕ, ಅವರ ಮಕ್ಕಳು, ನಾದಿನಿನಿ ಎಲ್ಲರೊಡನೆ ಇರುವ ಆಸೆ ಇದೆ. ದಿಲೀಪ್ ಅವನ ಅಜ್ಜನನ್ನು ನೋಡಿ ಅವರ ಆಶೀರ್ವಾದ ಪಡೆಯಬೇಡ್ವೆ? ಸುಶೀಲಾ ಕಣ್ಣೀರು ತಂದು ಹೇಳಿದ್ಲು. ಹೋಗೋಣ ಸುಶಿ, ಅಣ್ಣ ಕರೆದಿದ್ದಾನೆ. ಬೆಳಗ್ಗೆ ರಜೆ ತೆಗೆದುಕೊಂಡು ಮಧ್ಯಾಹ್ನದ ಗಾಡಿಗೆ ಹೊರಡೋಣ. ಏನು ಬೇಕು ಸಿದ್ಧ ಮಾಡ್ಕೊ. ಸುಶೀಲಾ ಹೊರಡಲು ತಯಾರಿ ನಡೆಸಿದ್ಲು. ಮೊದಲ ಬಾರಿ ಅತ್ತೆಯ ಮನೆಗೆ ಹೊರಡುವಾಗ ಅವಳ ಹೃದಯ ವಿವಿಧ ಭಾವನೆಗಳ ಸಂಕೀರ್ಣ ರಂಗವಾಗಿತ್ತು. ಅವಳನ್ನು ಒಲಿದು ಮದುವೆಯಾದ ತಪ್ಪಿಗಾಗಿ ಪತಿ ತನ್ನವರೆಲ್ಲರಿಂದ ದೂರವಾಗಿದ್ದ. ಅವಳಂತೂ ಆ ಮನೆಗೆ ತನಗೆ ಪ್ರವೇಶ ಸಿಗೋದೆಂದು ಯೋಚಿಸೋದು ಕಷ್ಟವಾಗಿತ್ತು. ಈಗ ಮಾವನವರು ಕಾಯಿಲೆಯಿಂದ ಮಲಗಿರುವುದಾಗಿ ಒಮ್ಮೆ ಹೋಗಿ ಅವರೊಡನೆ ಇರುವ ಅವಕಾಶ ಸಿಕ್ಕಿತಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.